ದ್ವೇಷವನ್ನು ಬಿತ್ತೋದಕ್ಕೆ ಮತ್ತು ಜನರನ್ನು ಮೂರ್ಖರನ್ನಾಗಿ ಮಾಡೋದಕ್ಕೆ ಸಿನಿಮಾ ಹೇಗೆ ಒಂದು ಟೂಲ್ ಕಿಟ್ ಆಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಛಾವಾ ಸಿನಿಮಾ ಒಂದು ಒಳ್ಳೆಯ ಉದಾಹರಣೆ. ಈ ಸಿನಿಮಾದಲ್ಲಿ ಛತ್ರಪತಿ ಸಂಭಾಜಿ ಮಹಾರಾಜ್ ಪಾತ್ರದಲ್ಲಿ ಮಿಂಚಿರುವ ವಿಕಿ ಕೌಶಲ್ ತನ್ನ ಮನೆಯಲ್ಲಿ ಆರಾಮವಾಗಿದ್ದಾರೆ. ಔರಂಗಜೇಬನ ಪಾತ್ರ ನಿರ್ವಹಿಸಿರುವ ಅಕ್ಷಯ್ ಖನ್ನಾ ಸುಖವಾಗಿದ್ದಾರೆ. ಮಹಾರಾಣಿ ಯಶುಬಾಯಿ ಪಾತ್ರದಲ್ಲಿ ಮಿಂಚಿರುವ ರಶ್ಮಿಕಾ ಮಂದನ್ನ ಬೇರೆ ಸಿನಿಮಾದಲ್ಲಿ ಬ್ಯುಸಿಯಾಗಿದ್ದಾರೆ. ಈ ಸಿನಿಮಾವನ್ನು ನಿರ್ದೇಶಿಸಿರುವ ಲಕ್ಷ್ಮಣ್ ಉಟೇಕರ್ ಅವರು ಕಲೆಕ್ಷನ್ನ ಲೆಕ್ಕ ಹಾಕುವುದರಲ್ಲಿ ತನ್ಮಯರಾಗಿದ್ದಾರೆ. ಸಂಭಾಜಿಯ ಸೇನಾಪತಿಯ ಪಾತ್ರದಲ್ಲಿ ನಟಿಸಿರುವ ಆಶುತೋಷ್ ರಾಣಾ ಅವರದ್ದು ಕೂಡ ಇದೇ ಕತೆ. ಆದರೆ ಈ ಸಿನಿಮಾ ಇದೀಗ ನಾಗಪುರವನ್ನು ಉರಿಸಿದೆ. ಮಧ್ಯಪ್ರದೇಶದ ಮುಲ್ದಾಬಾದ್ನ ಪರಿಸರದ ಜನರನ್ನು ಜಗತ್ತೇ ಮೂರ್ಖರಂತೆ ನೋಡಿದೆ. ನಮ್ಮ ಮೀಡಿಯಾಗಳಂತೂ ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿದೆ, ಯಾವ ಸಿನಿಮಾಗಳ ದಾಖಲೆಯನ್ನೆಲ್ಲ ಮುರಿದಿದೆ ಮತ್ತು ಈ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿ ತೊಡಗಿದೆ. ಆದರೆ ಒಂದು ದೇಶವಾಗಿ ನಾವು ಎಲ್ಲಿದ್ದೇವೆ? ಈ ಎಲ್ಲವುಗಳ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿ ಮತ್ತು ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. ಮಹಾರಾಷ್ಟ್ರದ ನಾಗಪುರದಲ್ಲಿರುವ ಔರಂಗಜೇಬನ ಸಮಾಧಿಯನ್ನು ತೆರವುಗೊಳಿಸಬೇಕು ಎಂಬ ಕೂಗಿನೊಂದಿಗೆ ಸಂಘ ಪರಿವಾರ ನಡೆಸಿದ ಪ್ರತಿಭಟನೆ ಹಿಂಸೆಗೆ ಕಾರಣವಾಗಿದೆ. ಪವಿತ್ರ ಕುರ್ಆನನ್ನು ಸುಡಲಾಗಿದೆ ಎಂದು ಹೇಳಲಾಗಿದೆ. ಘರ್ಷಣೆ ನಡೆದಿದೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಮತ್ತು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರ ಊರು ಮುಸ್ಲಿಂ ದ್ವೇಷದಿಂದ ಹೊತ್ತಿ ಉರಿತಾ ಇದೆ. ಎಲ್ಲಕ್ಕೂ ಕಾರಣ ಛಾವಾ ಎಂಬ ಸಿನಿಮಾ ಮತ್ತು ಆ ಬಳಿಕದ ಬೆಳವಣಿಗೆ. ಈ ಸಿನಿಮಾ ಬಿಡುಗಡೆಗೊಂಡ ಬಳಿಕ ಮಹಾರಾಷ್ಟ್ರದ ಸಮಾಜವಾದಿ ಪಕ್ಷದ ಶಾಸಕ ಅಬು ಆಜ್ಮಿ ಒಂದು ಹೇಳಿಕೆ ನೀಡಿದರು. ಔರಂಗಜೇಬ್ ಆಡಳಿತ ಕಾಲದಲ್ಲಿ ಭಾರತದ GDP 24% ಇತ್ತು ಮತ್ತು ಜಗತ್ತಿನಲ್ಲಿಯೇ ಇಷ್ಟು GDP ಇರುವ ಇನ್ನೊಂದು ರಾಷ್ಟ್ರ ಇರಲಿಲ್ಲ. ಯುರೋಪಿಯನ್ ರಾಷ್ಟ್ರದ GDP 23% ಮಾತ್ರ ಇತ್ತು. ಆದ್ದರಿಂದಲೇ ಭಾರತವನ್ನು ವಶಪಡಿಸಿಕೊಳ್ಳೋದಕ್ಕೆ ಬ್ರಿಟಿಷರು ಆಸಕ್ತಿ ತೋರಿದ್ರು ಎಂದವರು ಹೇಳಿದರು. ಈ ಹೇಳಿಕೆಯ ಬೆನ್ನಿಗೆ BJP ಮತ್ತು ಅದರ ಬೆಂಬಲಿಗರು ಸಿಟ್ಟಾದರು. ಆಜ್ಮಿ ಅವರನ್ನು ಮಹಾರಾಷ್ಟ್ರ ವಿಧಾನಸಭೆಯಿಂದ ಸಸ್ಪೆಂಡ್ ಮಾಡಲಾಯಿತು. ಅವರ ವಿರುದ್ಧ ಕೇಸು ದಾಖಲಾಯಿತು. ಈ ಬೆಳವಣಿಗೆಯ ಮಧ್ಯೆಯೇ ಶಿವಾಜಿ ಕುಟುಂಬದ ವ್ಯಕ್ತಿಯಾಗಿರುವ BJP ಶಾಸಕ ಉದಯನ್ ರಾಜಾ ಅವರು ಔರಂಗಜೇಬ್ ಸಮಾಧಿ ತೆರವುಗೊಳಿಸಬೇಕು ಎಂದು ಆಗ್ರಹಿಸಿದರು. ಇದಕ್ಕಿಂತ ಮೊದಲು ಇನ್ನೊಂದು ಘಟನೆಯೂ ನಡೆಯಿತು. ಮೊಘಲರು ಮರಾಠ ರಾಜರನ್ನು ಸೋಲಿಸಿ ಅಲ್ಲಿದ್ದ ಚಿನ್ನ ಮತ್ತು ಸಂಪತ್ತನ್ನು ದೋಚಿಕೊಂಡು ಮಧ್ಯಪ್ರದೇಶದ ಬುರಹಾನ್ಪುರ್ ನಗರದಲ್ಲಿರುವ ಅಜರ್ಗರ್ ಕೋಟೆಯಲ್ಲಿ ಅಡಗಿಸಿ ಇಟ್ಟಿದ್ದಾರೆ ಎಂಬುದಾಗಿ ಛಾವಾ ಸಿನಿಮಾದಲ್ಲಿ ಹೇಳಲಾಗಿತ್ತು. ಈ ಸಿನಿಮಾದ ನಿರೂಪಣೆಯಿಂದ ಬುರಹಾನ್ಪುರದ ಸಾಮಾನ್ಯ ನಾಗರಿಕರು ಪ್ರಭಾವಿತರಾದರು. ತಮ್ಮ ಪರಿಸರದಲ್ಲಿರುವ ಕೋಟೆಯ ಆವರಣದಲ್ಲಿ ಹೇರಳ ಚಿನ್ನದ ನಿಧಿ ಇದೆ ಎಂದವರು ಭಾವಿಸಿದರು. ಸಂಜೆ 7 ಗಂಟೆಯಿಂದ ಮುಂಜಾನೆ 3 ಗಂಟೆಯವರೆಗೆ ಅಲ್ಲಿ ಅಗೆತ ನಡೆಯಿತು. ಜನರು ಟಾರ್ಚ್ ಲೈಟ್ ಹಾಕ್ಕೊಂಡು ಚಿನ್ನಕ್ಕಾಗಿ ಅಗೆಯುವ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಯಿತು. ಈ ದೃಶ್ಯವನ್ನು ನೋಡಿದ ಜಗತ್ತು ಹೇಗೆ ಸಿನಿಮಾಗಳು ಮೂರ್ಖರನ್ನು ತಯಾರಿಸುತ್ತವೆ ಅನ್ನುವುದನ್ನು ನೋಡಿಕೊಂಡು ನಾಚಿಕೆ ಪಟ್ಟಿತು. यहाँ पे लोग सोना खोद रहे हैं. ये देखो पूरी उजाला ही उजाला कर दिया है और ये खेत में ऐसा पाया गया है कि सोना निकल रहा है. तो सब लोग गैती पावड़ा तगारी चालना सब ला के यहाँ पे खोद खोद के सोना के सिक्के निकाल रहे हैं. ये असीरगढ़ का खेत है. ये वहाँ पर सोने के सिक्के मिल रहे. जैसा लोगों को पता चला सब आ गए हैं. ಸದ್ಯ ಈ ದೇಶದ ಟ್ರೆಂಡ್ ಏನಂದರೆ ಇತಿಹಾಸವನ್ನು ಇತಿಹಾಸವಾಗಿ ನೋಡದೆ ಪ್ರಭುತ್ವದ ವಿಚಾರಧಾರೆಗೆ ಹೊಂದಿಕೊಂಡು ಸಿನಿಮಾ ಮಾಡೋದು. ಹಾಗೆ ಮಾಡಬೇಕಾದ್ರೆ ಇತಿಹಾಸವನ್ನು ತಿರುಚಬೇಕಾಗತ್ತೆ. ಪ್ರಭುತ್ವದ ವಿಚಾರಧಾರೆಗೆ ಹೊಂದಿಕೆಯಾಗುವ ಸುಳ್ಳುಗಳನ್ನು ಸೇರಿಸಬೇಕಾಗತ್ತೆ. ಈ ಮೊದಲು ಕಾಶ್ಮೀರ್ ಫೈಲ್ಸ್ನ ಮೂಲಕ ಈ ಪ್ರಯತ್ನ ನಡೆಸಲಾಯಿತು. ಆ ಬಳಿಕ ಕೇರಳ ಸ್ಟೋರಿ ಕೂಡ ಬಂತು. ಇವು ಎರಡೂ ಕೂಡ ಪ್ರೊಪಗಂಡಾ ಸಿನಿಮಾಗಳಾಗಿದ್ದವು. ಇದೀಗ ಛಾವಾವನ್ನು ನೋಡಿ ಮಹಾರಾಷ್ಟ್ರ ಉರಿಯತೊಡಗಿದೆ. ಮಧ್ಯಪ್ರದೇಶದ ಜನರನ್ನು ನೋಡಿ ಜಗತ್ತೇ ಮುಖ ಮುಚ್ಚಿಕೊಂಡಿದೆ. ಇತಿಹಾಸವನ್ನು ಹೇಳುವ ನೆಪದಲ್ಲಿ ಪ್ರಭುತ್ವವನ್ನು ಸಂತೃಪ್ತಿಪಡಿಸುವ ರೀತಿಯ ಸ್ಟೋರಿಗಳಿಂದ ಅಂತಿಮವಾಗಿ ನಷ್ಟವಾಗುವುದು ದೇಶಕ್ಕೆ ಮಾತ್ರ.
300 ವರ್ಷಗಳ ಹಿಂದಿನ ಸಮಾಧಿಯನ್ನು ತೆರವುಗೊಳಿಸೋದರಿಂದ ಈ ದೇಶಕ್ಕೆ ಯಾವ ಪ್ರಯೋಜನವೂ ಇಲ್ಲ ಎಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಮುಖಂಡ ಮತ್ತು ಕೇಂದ್ರ ಸಚಿವ ರಾಮದಾಸ್ ಅಠವಳೆ ಹೇಳಿರುವುದು ನಿಜಕ್ಕೂ ಅರ್ಥಪೂರ್ಣ. ಆದರೆ ಔರಂಗಜೇಬನ ಭುಜದಲ್ಲಿ ಬಂದೂಕಿಟ್ಟು ಮುಸ್ಲಿಮರತ್ತ ಸಿಡಿಸಲು ಬಯಸುವವರಿಗೆ ಇದು ಬೇಕಾಗಿಯೇ ಇಲ್ಲ. ಜಗತ್ತು ಸುನೀತಾ ವಿಲಿಯಮ್ಸ್ ಮತ್ತು ಅವರ ಜೊತೆಗಾರ ಸ್ಪೇಸ್ನಲ್ಲಿ ಇದ್ದದ್ದು, ಅವರು ಎದುರಿಸಿದ್ದು ಮತ್ತು ಭೂಮಿಗೆ ಬಂದಿರುವುದರ ಸುತ್ತ ಚರ್ಚೆ ನಡೆಸ್ತಾ ಇರುವಾಗ ನಾವು ಔರಂಗಜೇಬನ ಸಮಾಧಿಯ ಸುತ್ತ ಚರ್ಚೆ ನಡೆಸ್ತಾ ಇದ್ದೇವೆ. ನಮಗೂ ಜಗತ್ತಿಗೂ ನಡುವೆ ಇರುವ ಅಂತರ ಇಷ್ಟೇ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.